ಸ್ನೇಹಿತರೆ, ಬೃಂದಾವನ ಕಂಪ್ಯೂಟರ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಹೊಸ ಅಪ್ಡೇಟ್ ಏನಂದರೆ, ಇಂದಿನ ಹೊಸ ಅಪ್ಡೇಟ್ ತಿಳಿದುಕೊಳ್ಳಲು ತಾವೆಲ್ಲ ಬಯಸ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಬೃಂದಾವನ ಕಂಪ್ಯೂಟರ್ ಚಾನಲ್ನಲ್ಲಿ ಪ್ರತಿದಿನವೂ ಕೂಡ ಪ್ರತಿಯೊಂದು ಹೊಸ ವಿಷಯದ ಬಗ್ಗೆ ಅಪ್ಡೇಟ್ ಬಂದಾಗ ನಾವೆಲ್ಲ ತಿಳಿಸ್ತಾ ಇರ್ತೇವೆ. ಹಾಗಾಗಿ ಇಂದಿನ ಒಂದು ಅಪ್ಡೇಟ್ ನೋಡಬೇಕಾದ್ರೆ ನೀವು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಬಟನನ್ನು ಕ್ಲಿಕ್ ಮಾಡಿ. ಆತ್ಮೀಯ ಸ್ನೇಹಿತರೆ, ಪುನಃ ಕರ್ನಾಟಕ ಸರ್ಕಾರದ ರೇಷನ್ ಕಾರ್ಡ್ ತಿದ್ದುಪಡಿ ಪುನಃ ಪ್ರಾರಂಭವಾಗಿದೆ. ತಿದ್ದುಪಡಿಯಲ್ಲಿ ನಿಮ್ಮ ಮಕ್ಕಳ ಸೇರ್ಪಡೆ ಅಥವಾ ರೇಷನ್ ಕಾರ್ಡ್ನಲ್ಲಿ ಯಾರು ಇರೋದಿಲ್ಲ ಅವರನ್ನು ಸೇರ್ಪಡೆ ಮಾಡ್ಬೋದು, ಅಥವಾ ರೇಷನ್ ಕಾರ್ಡ್ನಿಂದ ತೆಗೆದುಹಾಕುವಿಕೆ ಮತ್ತು ರೇಷನ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಲು ಇವಾಗ ಅವಕಾಶ ನೀಡಿದ್ದಾರೆ. ಅವಕಾಶ ಅಂದರೆ ದಿನಾಂಕ 8/5/2026ರಿಂದ ದಿನಾಂಕ 31/3/2027ರವರೆಗೆ, ಅಂದರೆ ಸರಿಸುಮಾರು 10 ತಿಂಗಳ ಕಾಲ ಕರ್ನಾಟಕ ಸರ್ಕಾರ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಲು ಅವಕಾಶ ನೀಡಿದೆ. ತಿದ್ದುಪಡಿ ಮಾಡಲು ಬೇಕಾಗುವ ದಾಖಲಾತಿಗಳು: ನಿಮ್ಮ ಮಕ್ಕಳು 6 ವರ್ಷಕ್ಕಿಂತ ಕೆಳಗಡೆ ಇದ್ದರೆ ಅವರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು, ಹಾಗೂ ಅವರ ಜನನ ಪ್ರಮಾಣಪತ್ರ. ಇನ್ನು 6 ವರ್ಷ ಮೇಲ್ಪಟ್ಟಂಥ ಸೇರ್ಪಡೆದಾರರು, ಅವರಿಗೆ ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡಿಗೆ ಮೊಬೈಲ್ ಸಂಖ್ಯೆ ಇರಬೇಕು ಮತ್ತು ಆದಾಯ ಪ್ರಮಾಣಪತ್ರ. ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇದ್ದರೂ ನಡೆಯುತ್ತೆ, ಓನ್ಲಿ ಆದಾಯ ಪ್ರಮಾಣಪತ್ರ ಇದ್ದರೂ ಕೂಡ ನಡೆಯುತ್ತೆ. ಹಾಗಾಗಿ ಈ ಒಂದು ಅವಕಾಶ ಮತ್ತೆ ಕರ್ನಾಟಕ ಸರ್ಕಾರ ಒದಗಿಸಿದೆ. ಇನ್ನೂ ಯಾರು ಕೂಡ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡಿಲ್ಲ ಅಂಥವರು ಆದಷ್ಟು ಬೇಗನೆ ಸೇರ್ಪಡೆ ಮಾಡಿಕೊಳ್ಳಿ. ಮತ್ತು ಅಪ್ಡೇಟ್, ಅಂಗಡಿ ಬದಲಾವಣೆ ಅಥವಾ ಡಿಲೀಟ್ ಮಾಡೋದು, ಕೆಲವರು ಮ್ಯಾರೇಜ್ ಆಗಿ ಹೋಗಿರ್ತಾರೆ ಅಂಥವ್ರು ಡಿಲೀಟ್ ಮಾಡ್ಬೋದು. ಹಾಗೂ ಫೋಟೋ ಬದಲಾವಣೆ ಅಂದರೆ ಆಧಾರ್ ಕಾರ್ಡ್ನಲ್ಲಿ ನಾವು ಫೋಟೋ ಬೇರೆ ಮಾಡಿಸ್ಕೊಂಡಿರ್ತೀವಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿರ್ತೀವಿ, ಹಾಗಾಗಿ ರೇಷನ್ ಕಾರ್ಡ್ನಲ್ಲಿ ಅಪ್ಡೇಟ್ ಇರೋದಿಲ್ಲ, ಅಂಥವರು ಅಪ್ಡೇಟ್ ಮಾಡಲು ಕೂಡ ಅವಕಾಶವಿದೆ. ಅಥವಾ ಅಂಗಡಿ ಚೇಂಜ್, ಅಥವಾ ನೀವು ಬೇರೆ ಪ್ರದೇಶದಲ್ಲಿ ಇರ್ತೀರಿ ಅಂಥವರೆಲ್ಲ ಆಧಾರ್ ಅಡ್ರೆಸ್ ಅಪ್ಡೇಟ್ ಮಾಡಿರ್ತೀರಿ, ಅವ್ರದ್ದು ಅಂಗಡಿ ಅಲ್ಲೇ ಇರುತ್ತೆ, ನ್ಯಾಯಬೆಲೆ ಅಂಗಡಿ ಅಲ್ಲೇ ಇರುತ್ತೆ, ಅದನ್ನು ತಾವುಗಳು ಚೇಂಜ್ ಮಾಡ್ಕೊಂಡಿರಲ್ಲ, ಈಗ ಚೇಂಜ್ ಮಾಡಲು ಅವಕಾಶವಿದೆ ಅಂತ ಹೇಳಿ ಎಲ್ಲರೂ ಕೂಡ, ಇನ್ನೂ ಯಾರು ಕೂಡ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸಲು ಬಯಸ್ತಾ ಇದ್ದೀರಿ ಅಂಥವರು ಆದಷ್ಟು ಬೇಗನೆ ಸೇರ್ಪಡೆ ಮತ್ತು ತಿದ್ದುಪಡಿ ಮಾಡಲು ಅವಕಾಶ ನೀಡಿರ್ತಾರೆ. ಹಾಗಾಗಿ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರ್ ಅಥವಾ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್, ಯಾವುದೇ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರನ್ನು ತಪ್ಪದೇ ವಿಸಿಟ್ ಮಾಡಿ ತಮ್ಮ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಧನ್ಯವಾದಗಳು.